ಓಕೆ. ಸೌಂಡ್ ಬರೋದು ಹೆಣ್ಣದಂತೆ, ಸೌಂಡ್ ಹೆಣ್ಣದ ಸೌಂಡ್ ಬಂದಿರೋದು ಇದು ಗಂಡದಂತೆ. 1 ವರ್ಷ, ಕೌಂಟ್ಲೆಸ್ ರೈಡ್ಸ್, ಮೆಮೊರೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಇವತ್ತು ಥಾರ್ ರಾಕ್ ಜೊತೆ 1 ಫುಲ್ ಇಯರ್ ಕಂಪ್ಲೀಟ್ ಆಗಿದೆ. ಇಸ್ ಇಟ್ ಸ್ಟಿಲ್ ವರ್ತ್ ಇಟ್ ಆರ್ ಲೆಟ್ಸ್ ಟಾಕ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಶ್ರೀ ಬ್ಲಾಗ್ಸ್. ನನ್ನ ಥಾರ್ ರಾಕ್ಸ್ನ 1 ಇಯರ್ ಕಂಪ್ಲೀಟ್ ರಿವ್ಯೂ, ಪ್ರೋಸ್ ಆ್ಯಂಡ್ ಕಾನ್ಸ್ ಬಗ್ಗೆ ಮಾತಾಡೋಣ. ಸೊ ಈ ನನ್ನ ಲಾಂಗ್ ಡ್ರೈವ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬನೇ ಆಗತ್ತೆ ಅಂತ ಬೋರ್ ಅನಿಸ್ತಾ ಇತ್ತು. ಸೊ ನನ್ನ ಫ್ರೆಂಡ್ಗೆ ಹೇಳಿದೆ, ಗುರು ಈ ಥರ ಹೋಗ್ತಾ ಇದ್ದೀನಿ ಅಂತೇಳಿ. ಇಲ್ಲ ನಾನು ಬರ್ತೀನಿ, ಜೊತೆಗೆ ಹೋಗೋಣ ಅಂತ ಹೇಳ್ದೆ. ಫಸ್ಟು ನಾನು ಕೋಲಾರ ಸೈಡ್ ಹೋಗೋಣ ಅಂತಿದ್ದೆ, ಒಬ್ಬನೇ ಹೋಗೋಣ ಅಂತಿದ್ದೆ. ಇಲ್ಲ ಬೇಡ ಗುರು, ನಮ್ಮೂರಿಗೆ ಹೋಗೋಣ, ಲಾಂಗ್ ಡ್ರೈವ್ ಆದಂಗೆ ಆಗುತ್ತೆ, ನಮ್ಮೂರು ನೋಡ್ದಂಗೆ ಆಗುತ್ತೆ ಅಂತ ಹೇಳ್ದೆ. ಇಲ್ಲಿಂದ ನಮ್ಮೂರು ಆಲ್ಮೋಸ್ಟ್ ಒಂದು 110 ಕಿಲೋಮೀಟರ್ ಆಗುತ್ತೆ. 110 ಕಿಲೋಮೀಟರ್ಲಿ ಆಲ್ಮೋಸ್ಟ್ ನಮ್ಗೆ ಹೈವೇ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ತನಕ ಹೈವೇ ಸಿಗುತ್ತೆ, ಅದೇ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ಸು. ಆ್ಯಸ್ ಎ ಯೂಸರ್ ನಾನು ಈ ಕಾರ್ ಬಗ್ಗೆ ರಿವ್ಯೂ ಮಾಡ್ಬೋದು, ಬಟ್ ಪಾರ್ಟ್ ಟೈಮ್ ಈಗ ನಮ್ಮ ಫ್ರೆಂಡ್ಸ್ ಬಂದು ಓಡಿಸ್ತಾರೆ ಅಂದ್ಕೊಳ್ಳಿ ಗಾಡಿನ, ಅವ್ರಿಗೇನು ಕಂಫರ್ಟ್ ಇರುತ್ತೆ. ಈಗ ನನ್ನ ಜೊತೆ ಇರೋದು ಬಂದು ಅವಿನಾಶ್ ಅಂತ ನನ್ನ ಹೆಸರು. ಸೊ 10 ವರ್ಷದಿಂದ ಪರಿಚಯ ನನಗೆ ಶ್ರೀಶಾ. ಹೌದು, ಕಾರ್ ಡೀಲ್ ಮಾಡ್ತಾ ಇದೀವಿ ನಾವು ಇಬ್ರು. ಅದೆಲ್ಲ ಬೇಕಾಗಿಲ್ಲ ಗುರು, ಹೇಳ್ಬೇಕಲ್ಲ ಗುರು. ಸೊ ವಿ ಆರ್ ಫ್ರೆಂಡ್ಸ್, ಲಾಂಗ್ ಟೈಮ್ ಫ್ರೆಂಡ್ಸ್ ನಾವು ಆ್ಯಕ್ಚುಲಿ. ಸೊ ಇವ್ನು ರೆಗ್ಯುಲರ್ ಆಗಿ ಓಡಿಸ್ತಾನೆ, ಬಂದು ಶಿಫ್ಟ್ ಓಡಿಸ್ತಾನೆ, ಯಾವಾಗನ ರೇರ್ ಆಗಿ ತಾರನ್ನು ಓಡಿಸ್ತಾನೆ. ಸೊ ಇವತ್ತು ಅವನಿಗೆ ಕೊಡ್ತೀನಿ ಓಡಿಸೋದಕ್ಕೆ. ಅದು ಹೈವೇಲಿ ಅವನಿಗೆ ನಾನು ಯಾವತ್ತೂ ಡ್ರೈವ್ ಮಾಡೋಕ್ಕೆ ಕೊಟ್ಟಿರಲಿಲ್ಲ, ಯಾಕಂದ್ರೆ ನಾವಿಬ್ರು ಬಂದಿರಲಿಲ್ಲ ಈ ಕಡೆ. ಸೊ ಈಗ ಅವ್ನಿಗೆ ಕೊಟ್ಟರೆ ಹೆಂಗೆ ಓಡಿಸ್ತಾನೆ ಅವ್ನ ರಿವ್ಯೂ ಕೇಳೋಣ. ಫಸ್ಟ್ ಟೈಮೇ ಅಂತ ಅನ್ಕೋಬೋದು. ಫಸ್ಟ್ ಟೈಮ್ ಓಡಿಸೋರಿಗೆ ಈ ಗಾಡಿ ಏನು ಫೀಲ್ ಕೊಡುತ್ತೆ, ಹೆಂಗೆ ಓಡಿಸೋದಕ್ಕೆ ಕಂಫರ್ಟ್ ಇದೆ, ಏನೆಲ್ಲ ಅರ್ಥ ಮಾಡ್ಕೊತಾರೆ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಗಾಡಿನ. ಯಾಕಂದರೆ ದರ್ ಆರ್ ಸೋ ಮೆನಿ ಟೆಕ್ ಇನ್ವಾಲ್ವ್ಡ್ ಇನ್ ದಿಸ್ ಕಾರ್. ಫಸ್ಟ್ ಟೈಮ್ ಓಡಿಸ್ಬೇಕಾದ್ರೆ ಆ ಟೆಕ್ ಅರ್ಥ ಆಗಲ್ಲ. ಓಡಿಸ್ತಾಗಲ್ಲ ಗಾಡಿನ, ನಿಲ್ಲಿಸ್ಲಾ ಇಲ್ಲಣ್ಣ. ಫಸ್ಟು ಒಂದು ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಫುಲ್ ಡೌನ್ ಇದೆ. ಡೀಸೆಲ್ ಗಾಡಿ ಬರುತ್ತೆ, ಪೆಟ್ರೋಲ್ ಅಲ್ಲ. ಹಾಂ ಕರೆಕ್ಟ್, ಡೀಸೆಲ್ ಹಾಕ್ಸ್ಬೇಕು. ಪೆಟ್ರೋಲ್ ಅಂತ ಯಾಕೆ ಬಂದು ಗೊತ್ತಾ ನನಗೆ, ಈ ಇಥನಾಲ್ ಇಲ್ಲ ಡೀಸೆಲ್ಗೆ. ಅದೊಂದು ದೊಡ್ಡ ಬೆನಿಫಿಟ್. ಈಗ ಡೀಸೆಲ್ಗೂ ಯಾವಾಗ ಇಥನಾಲ್ ತಗೊಂಬರ್ತಾರಂತ ಗೊತ್ತಿಲ್ಲ. ಇಥನಾಲ್ ಅಲ್ಲ, ಇದು ಇನ್ನೊಂದೇನೋ ಹೆಸರು ಹೇಳ್ತಾ ಇದಾರೆ ಅದನ್ನ. ಅಲ್ಲ, ಡೀಸೆಲ್ಗೆ ಇನ್ನೊಂದು ಮಿಕ್ಸ್ ಮಾಡ್ತಾರೆ, ಇಥನಾಲಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಅದು ಬರೀ ಪೆಟ್ರೋಲಿಗೆ ಮಾತ್ರ ಇಥನಾಲ್ ಮಿಕ್ಸ್ ಆಗೋದು, ಇದಕ್ಕೆ ಇನ್ನೊಂದು ಮಿಕ್ಸ್ ಮಾಡ್ತಾರೆ. ಹೈಟ್ ಇದ್ರೆ ಮಜಾ ಇರುತ್ತೆ ಮಗ ಗಾಡಿ. ಈ ಗಾಡಿ ತಗೋಬೇಕು ಅಂತ ಹೇಳಿದ್ರೆ ರೀಸನ್ನೇ ಅದು, ಏನು ಹೇಳೋ, ಸ್ವಲ್ಪ ಹೈಟಲ್ಲಿ ಇರುತ್ತೆ ಅಂತ. ಈಗ ನಾನು ಹೋಗಿದ್ದೆ ಬೇರೆ ಕ್ರೆಟಾ ಗಾಡಿ ತಗೊಳ್ಳೋದಕ್ಕೆ, ಆಯಿತಾ. ಆ ಕ್ರೆಟಾ ಗಾಡಿ ತಗೊಂಡು ನಾನು ಟೆಸ್ಟ್ ಡ್ರೈವ್ ಹೋಗಿ ಬಂದಾದ್ಮೇಲೆ ನನಗೆ ನಾರ್ಮಲ್ ಕಾರ್ ಅನ್ನಿಸ್ತದು. ಓಕೆ, ಇದ್ರಲ್ಲಿ ಕೂತಾದ್ಮೇಲೆ ಅದು ಆ ಫೀಲ್ ಬೇರೆ. ನಿನ್ಗೆ ಬ್ಯಾನೆಟ್ ಹೆಂಗೆ ಕಾಣಿಸುತ್ತೆ ನೋಡು. ಈಗ ಬಂದ್ಬಿಟ್ಟು ಝೂಮ್ ಮೋಡಲ್ಲಿದೆ ಡ್ರೈವಿಂಗು, ಸ್ವಲ್ಪ ನಿನಗೆ ಎಲ್ಲ ಟೈಟ್ ಅನ್ಸುತ್ತೆ. ಆಮೇಲೆ ಪವರ್ ಕೂಡ ಇಮಿಡಿಯೇಟ್ ಆಗಿ ಸಿಗುತ್ತೆ. ಝೂಮ್ ಮೋಡ್ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಮೋಡ್ ಥರ. ಬಟ್ ನಾನು ಶಿಫ್ಟ್ ಹೆಂಗೆ ಗೊತ್ತಾ, ಕೆಳಗಡೆ ಕೂತ್ಕೊಳ್ಳೋದು. ಲೋವರ್ ಸ್ವಿಚ್. ಹೌದು. ಬಟ್ ಕಂಫರ್ಟ್ ಇಲ್ಲ ಅಷ್ಟೇ, ಚಿಕ್ಕದಾಯ್ತು. ಇದು ಹೈಟ್ ಆಗಿದೆ ಗಾಡಿ, ಸೂಪರ್ ಆಗಿದೆ, ಒಳ್ಳೆ ಕಂಫರ್ಟ್. ಲಾಂಗ್ ಡ್ರೈವ್ಗೆ ಚೆನ್ನಾಗಿರುತ್ತೆ ಹೋಗೋಕ್ಕೆ. ಬಟ್ ಸಿಟಿ ನಿನ್ ಕಾರೇ ಬೆಸ್ಟ್ ಅಲ್ವಾ? ಸಿಟಿ ನನ್ನ ಕಾರಲ್ಲಿ ಹೆಂಗ್ ಬೇಕಾ ಹಂಗ್ ತಿರ್ಗಾಡ್ಕೊಂಡು ಹೋಗ್ಬಿಡ್ತೀನಿ. ಹೌದು, ಇದ್ರಲ್ಲಿ ಹೋಗಕ್ಕಾಗಲ್ಲ, ಇದೆಲ್ಲ ಆಗಲ್ಲ. ಪಾರ್ಕಿಂಗ್ ನಿಲ್ಸಕ್ ಜಾಗ ಸಾಕಾಗಲ್ಲ. ಬಟ್ ಹೈವೇಗೆ ಬೆಸ್ಟ್, ಬಟ್ ಆಫ್ ರೋಡ್ಗಿಂತ ಬೆಸ್ಟ್. ಆಫ್ ರೋಡ್ ಇಂದ ಯಾವತ್ತೂ ಮಾಡಿಲ್ಲ. ಸತಿ ಹೋಗೋಣ ಚಿಕ್ಕಮಂಗ್ಳೂರ್ಗೆ, ಆಫ್ ರೋಡ್ ಮಾಡೋಣ. ಆಫ್ ರೋಡ್ ಒಂದ್ಸತಿ ಮಾಡಬೇಕು. ಎಲ್ಲಾರು ಮಾಡಿದಾರೆ, ನಾವು ಮಾಡೇ ಇಲ್ಲ. ಒಂದ್ಸತಿ ನಾವು ಮಾಡಲೇಬೇಕು. ಬಟ್ ಇದರಲ್ಲಿ ಒಂದೇ ಒಂದು ಹೇಳ್ತೀನಿ, ಇದು 4x4 ಅಲ್ಲ, 4x2. ಇದ್ರಲ್ಲಿ ಆಫ್ ರೋಡ್ ಅಂತೂ ಆಗಲ್ಲ. ಆಫ್ ರೋಡ್ ಅಂದ್ರೆ ನಾರ್ಮಲ್ ಆಫ್ ರೋಡ್ ಆಗುತ್ತೆ. ರೋಡ್ ಇಲ್ಲ ಅಂದ್ರೂ ಹೋಗತ್ತೆ ಗಾಡಿ. ನಾವು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ 4x4 ಇಲ್ಲಿ ಚರಂಡಿ ಒಳಗೆ ಇಳಿಸಿ ಎತ್ತಿ ಗುಂಡಿ ಒಳಗಿಂದ ಎತ್ತೋದು, ಅದು ಆಗೋದಿಲ್ಲ. ಅದಕ್ಕೆ 4x4 ತಗೋಬೇಕು. ಬಟ್ ಈ ಗಾಡಿ ವೆಯ್ಟ್ ಜಾಸ್ತಿ ಇದೆ.
ನಾವು ಸ್ಟಂಟ್ ಎಲ್ಲ ಮಾಡ್ಬೇಕು ಅಂದ್ರೆ ನನ್ ತಿಳಿದಂಗೆ ಸುಜುಕಿ ಜಿಮ್ನಿ ಅಂತ ಒಂದಿದೆ ನಮಗೆ ಚಿಕ್ಕದು, ಅದು ಬೆಸ್ಟ್. ಇದೆಲ್ಲ ಮಾಡ್ತಾರೆ ವೆಯ್ಟ್ ಕಮ್ಮಿ, ಇದು ವೆಯ್ಟ್ ಜಾಸ್ತಿ ಮಾಡ್ತಾರೆ, ವೆಯ್ಟ್ ಜಾಸ್ತಿ ಇದು. ಸ್ವಲ್ಪ ಇದಲ್ಲಿ ಟ್ರೈನ್ ಮಾಡ್ಕೋಬೇಕು ನಾವು. ಆತರ ಎಲ್ಲ ಇಳಿಸ್ತೀವಿ ಅಂತ ಹೇಳಿದ್ಮೇಲೆ ಸ್ವಲ್ಪ ಟ್ರೈನಿಂಗ್ ಜಾಸ್ತಿ ಬೇಕು. ಯಾಕಂದ್ರೆ ಈ ಬಾಡಿ ಕಂಟ್ರೋಲ್ ಸಿಗ್ಬೇಕಲ್ಲ, ಆ ಟ್ರೈನಿಂಗ್ ಇದ್ರೆ ಮಾಡ್ಬೋದು. ಸುಮ್ಮನೆ ಎತ್ಕೊಂಡೋಗಿ ಇಟ್ಬಿಡುವಾಗ ಹೈ ಸ್ಪೀಡಾ ಹೈ ಸ್ಪೀಡು ಇದಲ್ಲಿ 170 ಹೋಗಿದ್ದೀನಿ, 170 175. ಅದಾದ್ಮೇಲೆ ಹೋಗಕ್ಕಾಗಲ್ಲ. ಯಾಕೆ ಗೊತ್ತಾ, ಇದು ವಿಂಡೋ ಬಂದ್ಬಿಟ್ಟು ಸ್ಟ್ರೈಟ್ ಇದೆ. ಬೇರೆ ಕಾರ್ಲೆಲ್ಲ ಸ್ಲೋಪ್, ಇನೋವಲ್ಲೆಲ್ಲ ಸ್ಲೋಪ್ ಇರುತ್ತಲ್ಲ, ಆ ಸ್ಲೋಪ್ ಇಲ್ಲ ಇದರಲ್ಲಿ. ಫುಲ್ ಬ್ಲಾಸ್ಟ್ ಹೊಡಿಯುತ್ತೆ, ವಿಂಡ್ ಫುಲ್ ಬ್ಲಾಸ್ಟ್ ಹೊಡಿಯುತ್ತೆ, ಸೌಂಡ್ ಜಾಸ್ತಿ ಆಗ್ಬಿಡುತ್ತೆ. ಅದು ಹೊಡೆಯಕ್ಕಾಗಲ್ಲ. ಬಟ್ ಇನ್ನೊಂದೇನು ಅಂದ್ರೆ ನೋಡು, ಈ ತರ ಫ್ಲಾಟ್ ಇರೋದ್ರಿಂದ ಇಲ್ಲೆಲ್ಲ ಚಿಟ್ಟೆ ಬಂದು ಹೊಡಿಯುತ್ತೆ. ಚೆನ್ನಾಗಿದೆ. ಬಟ್ ನನಗೆ ಮ್ಯಾನುವಲ್ ಲೈಕ್ ಮಾಡ್ತೀನಿ. ಮ್ಯಾನುವಲ್ ಲೈಕ್ ಆಟೋಮೆಟಿಕ್ ಏನೋ ಸುಮ್ಮನೆ ಕುತ್ಕೊಂಡು ಓಡ್ತಾ ಇದು ಓಡ್ಸಂಗೆ ಏನಂತಾರೆ ಅದನ್ನ ಬೆಳಗ್ಗೆಮ್ಮ ವಿಡಿಯೋ ಗೇಮ್ ಇದೆ ಆಕ್ಚುಲಿ. ಇಲ್ಲ, ಅದು ಯೂಸರ್ ಮೇಲೆ ಡಿಪೆಂಡು. ಮ್ಯಾನ್ಯುವಲ್ ನನಗೂ ತುಂಬಾ ಮ್ಯಾನ್ಯುವಲ್ ಇಷ್ಟ. ಬಟ್ ಮ್ಯಾನ್ಯುವಲ್ ಯಾಕೆ ತಗೊಂಡಿಲ್ಲ ಅಂದ್ರೆ ರೀಸನ್ ಏನು ಅಂತ ಹೇಳಿದ್ರೆ, ನಾನು ಒಬ್ನೇ ಓಡಿಸೋದು ನನ್ನ ಮನೇಲಿ, ಬೇರೆಯವ್ರು ಯಾರು ಓಡಿಸಲ್ಲ. ಲಾಂಗ್ ಡ್ರೈವ್ ಹೋದ್ರೆ ನಾನು ಒಬ್ನೇ ಓಡಿಸ್ಬೇಕು, ಫ್ಯಾಮಿಲಿ ಟೈಮ್ ಹೋದಾಗ. ಆಮೇಲೆ ಅದು ಕ್ಲಚ್ ಹಿಡಿದು ನನಗೆ ಕಾಲ್ ನೋವು ಬರುತ್ತೆ. ನನ್ನ ಹತ್ರ ಹಳೆ ಎರ್ಟಿಗೆ ಐತಲ್ಲ, ಅದಕ್ಕೆ ಆಟೋಮೆಟಿಕ್ ತಗೊಂಡಿದ್ದೆ. ಆಕ್ಚುಲಿ ಅದ್ರಲ್ಲಿ ನಿನ್ಗೆ ಪಿಕಪ್ ಕಂಟ್ರೋಲ್ ಇರುತ್ತೆ, ಇದ್ರಲ್ಲಿ ಪಿಕಪ್ ಕಂಟ್ರೋಲ್ ಇದ್ರಲ್ಲಿ ಆಟೋಮೆಟಿಕ್ ನಿನ್ಗೆ ಕಂಟ್ರೋಲ್ ಇರಲ್ಲ. ಬಟ್ ಪಿಕಪ್ ಜಾಸ್ತಿ ಕೊಟ್ಟಿದ್ದಾನೆ, 175 BHP ಕೊಟ್ಟಿದ್ದಾನೆ. ಐ ಥಿಂಕ್ ನಿಮ್ಗೆ ಅದು ನೀನ್ ತುಳಿದ್ರೇನೆ ಜುಮ್ ಅಂತ ಹೋಗುತ್ತೆ. ಅಲ್ಲಿ ನಿನ್ಗೆಲ್ಲೋ ಲ್ಯಾಗ್ ಇಲ್ಲ ಇದ್ರಲ್ಲಿ. ಗಾಡಿ ಇಷ್ಟು ದೊಡ್ಡ ಗಾಡಿಲಿ ನಿನ್ಗೆ ಲ್ಯಾಗೇ ಅನ್ಸಲ್ಲ. ಮ್ಯಾನ್ಯುವಲ್ ಅಷ್ಟೇ ಅಲ್ವಾ, ಇದ್ರಲ್ಲೂ ಕೂಡ ನೀನು ಮ್ಯಾನ್ಯುವಲ್ ಹಾಕೊಂಡು ಓಡಿಸ್ಬೋದು. ಇದೆ ಮ್ಯಾನ್ಯುವಲ್ ಇದೆ. ನೀನು ಗೇರ್ ಶಿಫ್ಟ್ ಮಾಡ್ತಾನೆ ಇರ್ಬೇಕು ಕರೆಕ್ಟ್ ಆಗಿ. ಆಯ್ತಾ, ಫುಲ್ ರೆಪ್ ಮಾಡಂಗಿಲ್ಲ. ಈಗ ಒಂದು ನಾವು ಮ್ಯಾನ್ಯುವಲ್ ಇಲ್ಲಿ ರೆಪ್ ಮಾಡ್ತೀವಲ್ಲ, ಫುಲ್ ರೆಪ್ ಮಾಡ್ತೀವಿ, ಇದ್ರಲ್ಲಿ ರೆಪ್ ಮಾಡಂಗಿಲ್ಲ. ಯಾಕಂದ್ರೆ ಇದ್ರದ್ದು ಒಂದು ಟ್ರಾನ್ಸ್ಮಿಷನ್ ಕಾಸ್ಟ್ ನಮ್ಗೆ ಕಾಸ್ಟ್ಲಿ ಆಗುತ್ತೆ. ಇದೆ ಬರೀ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ಪ್ರಾಬ್ಲಮ್ ಬಂದ್ಬಿಟ್ರೆ ಅಷ್ಟು ದುಡ್ಡು ಇಳಿಯುತ್ತೆ. ಸ್ವಲ್ಪ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು, ಯೂಸ್ ಚೆನ್ನಾಗಿ ಬರುತ್ತೆ. ಬಟ್ ಮ್ಯಾನುವಲ್ ಅಂದ್ರೆ ಹೈವೇ ಚೆನ್ನಾಗಿರುತ್ತೆ. ಹೈವೇ ಘಾಟ್ ಸೆಕ್ಷನ್ ಅಲ್ಲಿ ಮಜಾ. ಆಯ್ತಾ, ಹೈವೇದಲ್ಲಿ ಆಟೋಮೆಟಿಕ್ ಬೆಸ್ಟ್ ಬೆಂಗಳೂರಿಗೆ. ಹೌದು, ಈ ಬೇರೆಗೆ ನಮ್ಗೆ ಇಷ್ಟ ಆಗಲ್ಲ, ನಿಜ ಇಷ್ಟ ಆಗಲ್ಲ. ಇನ್ನೊಂದು ಹೈವೇಲಿ ಆಗಿದ್ರು ನೀನ್ ಹೈವೇಲಿ ಟಾಪ್ ಗೇರ್ಲೆ ಹೋಗೋದು. ಆಯ್ತಾ, ಅದು ನಿಂಗೆ ಹೈವೇ ಬೇಜಾರ್ ಅನ್ಸಲ್ಲ. ಘಾಟ್ ಸೆಕ್ಷನ್ ಅಲ್ಲಿ ಬೇಜಾರಾಗತ್ತೆ. ಯಾಕೆ ನೀನೇನು ಮೂವ್ಮೆಂಟ್ ಕೊಡ್ತಾ ಇಲ್ಲ. ಬಟ್ ಚೆನ್ನಾಗಿದೆ ಗಾಡಿ, ಗೊತ್ತಾಗಲ್ಲ ಇದು ಆಟೋಮೆಟಿಕ್ ಅಂತ ಗೊತ್ತಾಗಲ್ಲ. ಆಟೋಮೆಟಿಕ್ ಅಂತ ಗೊತ್ತಾಗಲ್ಲ, ಯಾಕಂದ್ರೆ ಅಷ್ಟೊಂದು ಪವರ್ ಇದೆ. ಈಗ ಬಾಯ್ಸ್ ಎಲ್ಲ ಒಂದು ಟ್ರಿಪ್ ಹಾಕ್ತಿವಿ ಅನ್ಕೊ, ಆ ಟ್ರಿಪ್ ಹಾಕಿದಾಗ ಇಂಥ ಗಾಡಿ ಹೋಗಕ್ ಮಜಾ. 4 ಜನ ಕರೆಕ್ಟ್ ಆಗಿ ಕೂತ್ಕೋಬೇಕು, ಬ್ಯಾಗ್ ಎಲ್ಲ ಹಿಂದ್ಗಡೆ ಹಾಕ್ಬೇಕು, ಎಂಜಾಯ್ ಮಾಡ್ಬೇಕು, ಹೋಗ್ಬೇಕು. ಹೌದು, ಹೊಡ್ಕೊಂಡು ಹೋಗ್ತಾ ಇರ್ಬೇಕು. ಕೆಲವೊಂದು ಈ ಕಾರಲ್ಲಿ ಡಿಸ್ಅಡ್ವಾಂಟೇಜಸ್ ಇದೆ, ಅಡ್ವಾಂಟೇಜಸ್ ಇದೆ. ಬಟ್ ಏನ್ ನನ್ಗೆ ಒಂದು ಅಂದ್ರೆ ಇದು ಚೆಕಪ್ ಪ್ಲೇಸ್ ಅಷ್ಟು ಈಜ್ ಕೊಟ್ಟಿಲ್ಲ ಅವನು. ಏನು ಬೇರೆ ಇದ್ರಲ್ಲಿ ಕಂಫರ್ಟ್ ಕೊಟ್ಟಿಲ್ಲ. ಹೌದು, ಎತ್ತು ಕೂಗೋತಿದ್ದು. ಎತ್ತು ಕೂಗತ್ತೆ, ಕರೆಕ್ಟ್. ಅದೊಂದೇ ನನ್ಗೆ ಇಷ್ಟ ಆಗಿಲ್ಲ ಇದ್ರಲ್ಲಿ, ಇನ್ನೆಲ್ಲ ಇಷ್ಟ ಆಯ್ತು. ಹೌದು, ಬಟ್ ಇದನ್ನ ಅವ್ನು ಆಫ್ ರೋಡಿಂಗ್ ಮಾಡಂಗಿದ್ದಾನೆ. ಹೌದು, ಗಾಡಿನ ಆಫ್ ರೋಡಿಂಗ್ ಮಾಡಂಗಿರೋದು. ಹೌದು, ಸ್ವಲ್ಪ ಸಾಫ್ಟ್ ಕೊಟ್ಟಿದ್ರೆ ಚೆಕಪ್ ಪ್ಲೇಸ್ ಚೆನ್ನಾಗಿತ್ತು. ಸಾಫ್ಟ್ ಕೊಟ್ಟಿದ್ರೆ ಇನ್ನ ಆಡುತ್ತೆ, ಆಡ್ ಕೊಡ್ಬೇಕು. ಈಗ ಇನೋವಲ್ ಇದೆಯಲ್ಲ, ಅದ್ರಲ್ಲಿ ಬಂದಂಗೆ ಯಾವ ಗಾಡಿಯಲ್ಲಿ ಪ್ಯೂರ್ಲಿ ಲಾಂಗ್ ಹೋಗ್ಬೇಕು ಅಂತ ಹೇಳಿದ್ರೆ, ಹೈವೇಲಿ ಹೋಗ್ಬೇಕು ಅಂತ ಹೇಳಿದ್ರೆ ಅಂತ ಗಾಡಿನೇ ಕಂಫರ್ಟ್. ಫ್ಯಾಮಿಲಿಗೆ ಫುಲ್ ಕಂಫರ್ಟ್ ಬಿಡೋದು, ಫುಲ್ ಕಂಫರ್ಟ್. ರಾಜಕೀಯ ವ್ಯಕ್ತಿಗಳು ಪ್ರತಿಯೊಬ್ಬ ಮನೆಯಲ್ಲಿ ಇರ್ತದೆ ಗಾಡಿ. ಹೌದು, ಅದೇ ಪ್ರೆಸ್ಟೀಜ್ ಅಲ್ಲ. ಗಾಡಿ ಇದ್ದೇ ಇರ್ತದೆ. ಅವ್ರು ಎಷ್ಟು ದೊಡ್ಡ ಗಾಡಿ, ಅಪ್ಪನ ಹತ್ರ ಇನೋವಾ ಇರ್ತದೆ, ಮಗನ ಹತ್ರ ತಾರ್ ಇರ್ತದೆ. ತಾರ್ ಇರ್ತದೆ, ತಾರ್ ಅವ್ನು ಚೌಕಿ ಮಾಡಕ್ ಇದೆ. ಮಗ ಮೊನ್ನೆ ಆಗಿದ್ದ ಆಕ್ಸಿಡೆಂಟ್ ಇದೆ, ನಾನು ವಿಡಿಯೋ ನೋಡೋದಲ್ಲ ನೀನು. ಅದೇ ಆ ಕಡೆಯಿಂದ ಬಂದಂಗಿದೆ, ಅವ್ನ ಆ ಕಡೆಯಿಂದ ಬಂದು ಹೊಡೆದಿದ್ದೆ. ಅದು
ಹಿಂಗ್ ಮನೆ ತೋರಿಸ್ತಾನೆ ಅದು ಇದೆ ಅದೇ ಅದು ಪಾಪ ಅವನೆಲ್ಲ ಚೇಡಿ ಕೊಟ್ಟೋದಲ್ಲ ಅವನೇ ಅಯ್ಯೋ ಅದೇನೇ ವಿಡಿಯೋ ಅದು. ಜಸ್ಟ್ ನೋಡಿದೆ ಅದು ನಂದು ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ, ಬೇಕಾದ್ರೆ ಹಾಕೊಳ್ಳೋಣ ಈಗ ಫುಲ್ ಡ್ರೈವ್ ಮಾಡ್ತಾ ಇದೀವಲ್ಲ, ಇರೋದು ಒಂದು ಕ್ಯಾಮ್ರಾ ಇದೆ, ಫ್ರಂಟ್ ಲೈವ್ ರೆಕಾರ್ಡ್ ಆಗ್ತಾ ಇರುತ್ತೆ. ಹೌದು, ಫ್ರಂಟ್ ರೆಕಾರ್ಡ್ ಆಗುತ್ತೆ, ಬ್ಯಾಕ್ ರೆಕಾರ್ಡ್ ಆಗುತ್ತೆ, ಡ್ಯಾಶ್ ಕ್ಯಾಮ್ ತರ. ಇನೋವಾ ಓಲ್ಡ್ ಗಾಡಿ ಇದು. ನಾನು ಹೈದರಾಬಾದ್ 2.5 ಹೈದರಾಬಾದ್ ಹೋಯ್ತಲ್ಲ ನಾನು ಒಬ್ಬನೇ ಓಡಿಸ್ದೆ, ಏನು ಸ್ವಲ್ಪ ಬೇಜಾರಾಗಿಲ್ಲ ನಾವು ಅದಕ್ಕೆ. ಹಳೆ ಗಾಡಿನೇ, ಹೊಸ ಗಾಡಿನಲ್ಲ, ಹೌದು ಸೇಮ್ ಗಾಡಿ 2.5 ಇದೆ, ಎಲ್ಲೂ ಬೇಜಾರಾಗಲ್ಲ ಹೋಗುವ, ಸ್ವಲ್ಪ ಸ್ಟೈಲ್ ಬಿಟ್ಟು ಆಗಲ್ಲ. ದಟ್ ಈಸ್ ಮೇಡ್ ಫಾರ್ ಆ ಕಂಫರ್ಟ್. ಬಟ್ ಇದನ್ನು ಅದನ್ನ ತಗೊಂಡಾಗ ಆಫ್ ರೋಡ್ ಹೋಗಕ್ಕಾಗಲ್ಲ. ಆಟೋ ಪೈಲಟ್, ಏಡಾಸ್ ಬಿಡೋದ ಬಿಟ್ಬಿಡೋದು, ಸ್ಟೇರಿಂಗ್ ಅದೇ ತಿರ್ಸ್ಕೊಳುತ್ತೆ. ಆಯ್ತಾ, ಸೆಟ್ ಆಯ್ತದ ನಾವು ಇದು ಸೆಟ್ ಆಗುತ್ತೆ ನಮ್ಮ ರೋಡ್ಗೆಲ್ಲ. ನಮ್ ರೋಡ್ ಸೆಟ್ ಆಗುತ್ತೆ. ಇಷ್ಟೊತ್ತು ನಾವು ಬಂದ್ವಲ್ಲ ಹೈವೇಲಿ, ಆ ಲೈನ್ಸ್ ಇದೆಯಲ್ಲ, ಆ ಲೈನ್ಸ್ ಇರ್ಬೇಕು. ಲೈನ್ಸ್ ಇಲ್ಲ ಅಷ್ಟೇ, ಲೈನ್ಸ್ ಇಲ್ಲ ಅಂದ್ರೆ ಯೂಸ್ ಆಗಲ್ಲ. ಲೈನ್ಸ್ ಇರ್ಬೇಕು, ಗೈಡ್ ಲೈನ್ಸ್ ಇರ್ಲೇಬೇಕು, ಅಲ್ಲಿ ಮಾತ್ರ ಯೂಸ್ ಆಗುತ್ತೆ. ನಾನು ಎಲ್ಲಿ ಮಧುರೈ, ಮೈಸೂರು, ಈಗ ಮೈಸೂರಲ್ಲಿ ಫಾರ್ ಎಕ್ಸಾಂಪಲ್ ನಿನಗೆ ರಿಸ್ಟ್ರಿಕ್ಷನ್ಸ್ 100 ಕಿಲೋಮೀಟರ್ ಹೋಗ್ಬೇಕು, ಅದಕ್ಕಿಂತ ಸ್ಪೀಡ್ ಜಾಸ್ತಿ ಆಯ್ತು ಅಂದ್ರೆ ನಿನಗೆ ಫೈನ್ ಬೀಳುತ್ತಲ್ಲ, ಅಂತ ರೋಡಲ್ಲಿ ಕ್ರೂಸ್ ಕಂಟ್ರೋಲ್ ಹಾಕೊಂಡು ಆಟೋ ಪೈಲಟ್ ಹಾಕೋದು. ಫ್ರಂಟ್ ಗಾಡಿ ಸ್ಲೋ ಆಗ್ತಾ ಇದೆ ಅಂದ್ರೆ ನಿನ್ ಗಾಡಿನೂ ಸ್ಲೋ ಆಗುತ್ತೆ, ಫುಲ್ ಕಂಟ್ರೋಲ್. ನಮ್ಮ ಈ ಸೀರಿಯಸ್ ಡಿಸ್ಕಷನ್ಲಿ ಒಂದು ಸ್ಮಾಲ್ ಡಿವಿಯೇಷನ್, ಸ್ಮಾಲ್ ಬ್ರೇಕ್ ತಗೊಂಡ್ವಿ. ಸೌಂಡ್ ಬರಲ್ಲ ಯಾವಾಗ. ಸೌಂಡ್ ಬರೋದು ಎಣ್ಣದಂತೆ, ಸೌಂಡ್ ಎಣ್ಣದ ಸೌಂಡ್ ಬಂದಿರೋದು ಗಂಡದಂತೆ. ಅಲ್ಲ, ಆ ಬಾತ್ಕೋಳಿಲು ನೋಡೋ, ಅದ್ರಲ್ಲೂ ಎಣ್ಣೆ ಸೌಂಡ್ ಮಾಡೋದು. ಗಂಡು ಸೌಂಡೇ ಇಲ್ಲ ಅದ್ರದ್ದು, ನಾವು ಪಡ್ಕಂತ ಐತಲ್ಲ ಅದು. ಅಲ್ಲ ಗುರು, ಏನ್ ಮಾಡ್ತೀರಿ ತೋಣಗೆ? ಸಾಕ್ತೀನಿ ಸಾಕದು ಮೊಟ್ಟೆ ಆಗ್ತದೆ ಡೈಲಿ. ನಮ್ಮ ಮಗನಿಗೆ ಅದೇ ಊಟ, ಇದಕ್ಕೆ ಡೈಲಿ ಮೊಟ್ಟೆಗಳು, ಒಳ್ಳೆ ಪ್ರೋಟೀನ್ ಮೊಟ್ಟೆದು. ಹೌದಾ? ಏನ್ ಜರ್ನಿ ಗುರು ಇದು. ನಮ್ಮ ಮನೇಲಿ ಡೈಲಿ ಸ್ಟಾಕ್ ಇರ್ತದೆ, ಯಾವಾಗ ಡೈಲಿ ಸ್ಟಾಕು ಡೈಲಿ ಮೊಟ್ಟೆ ಇರ್ತಿತ್ತು, ಬಾತ್ಕೋಳಿ ಮೊಟ್ಟೆ. ಓಕೆ, ಒಂದ್ಸತಿ ಊರಿಗೆ ಹೋಗ್ನ, ಒಂದ್ 20-30 ಮೊಟ್ಟೆ ತಂದ್ಬಿಡ್ತಿದ್ದೆ ಡೈಲಿ ನನ್ನ ಮಗನಿಗೆ. ಹೈ ಪ್ರೋಟೀನ್ ಇದು ಬಾತ್ಕೋಳಿ ಮೊಟ್ಟೆ, ಹೈ ಪ್ರೋಟೀನ್. ದೇವರಣಿಗೂ ನನಗೆ ಗೊತ್ತಿರಲಿಲ್ಲ ಗುರು. ಎಲ್ಲ ನಮ್ ಜೊತೆ ಬರ್ಬೇಕು ಅದಕ್ಕೆ. ಸೊ ನಮ್ ಜರ್ನಿಲಿ ಈಗ ಬಾತ್ಕೋಳಿ 2 ಇದೆ, ಅದನ್ನ ತಗೊಂಡೋಗ್ತಾ ಇದೀವಿ. ಸಾಕಕ್ಕೆ ಸಾಕಲ್ಲ, ಅದನ್ನ ತಿನ್ನಲ್ಲ ಮಾಮ್ ನೀವು? ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ನಮ್ಗೆ ಮೊಟ್ಟೆಗೋಸ್ಕರ ತಗೊಂಡೋಗೋದು. ತಗೊಂಡೋಗೋದು. ಓಕೆ ಓಕೆ. ಈಗ ಬೇಸ್ ಮಾಡಲ್ ತಗೊಳ್ಳೋದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ? ನನ್ಗೆ ಹೇಳು, ನಿನ್ ರಿಕ್ವೈರ್ಮೆಂಟ್ ಏನು? ನನಗೆ ಇವಾಗ ನೀನ್ ಈ ಗಾಡಿ ಇದೆಯಲ್ಲ, ಈ ಗಾಡಿಗೆ ಸ್ವಲ್ಪ ಫೀಚರ್ಸ್ ಕಮ್ಮಿ ಇರ್ಬೇಕು. ಬೇಸ್ ಗಾಡಿ ಅಂದ್ರೆ ಏನ್ ಬರುತ್ತೆ ನನ್ಗೆ ಗೊತ್ತಿಲ್ಲ, ನೀನ್ ಹೇಳಿದ್ರೆ ನಾನು ಕೇಳ್ತೀನಿ. ಓಕೆ, ನಿನ್ಗೆ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬೇಕಾ? ಸಿಸ್ಟಮ್ ಬೇಕು ಅಂದ್ರೆ ನಿನ್ ಬೇಸ್ ಮಾಡಲ್ ಸಿಗಲ್ಲ. ಓಕೆ, ಏಡಾಸ್ ಬೇಕಾ? ಏಡಾಸ್ ಬೇಕಾಗಿಲ್ಲ. ಆಟೋಮೆಟಿಕ್ ಬೇಕಾ, ಮ್ಯಾನುವಲ್ ಬೇಕಾ? ಮ್ಯಾನುವಲ್ ಬೇಕು. ಸನ್ ರೂಫ್ ಬೇಕಾ? ಇಷ್ಟು ದೊಡ್ಡ ಸನ್ ರೂಫ್ ಬೇಕಾ? ಚಿಕ್ಕದಿದ್ರೆ ಸಾಕು. ಅಂದ್ರೆ ಇನ್ನೊಂದು AX5 ವೇರಿಯಂಟ್ ತಗೋಬೇಕು. AX5 ವೇರಿಯಂಟ್ ತಗೊಂಡಾಗ ನಿನ್ಗೆ ಈ ಸೆಂಟ್ರದ ಇನ್ಫಾರ್ಮೇಟರ್ ಸಿಸ್ಟಮ್ ಸಿಗತ್ತೆ. ಬಟ್ ನಿನ್ಗೆ ಸ್ಪೀಡೋಮೀಟರ್ ಡಿಸ್ಪ್ಲೇ ಇದೆಯಲ್ಲ, ಅದು ನಿನ್ಗೆ ರೆಗ್ಯುಲರ್ ಸಿಗುತ್ತೆ. ಇದರಲ್ಲಿ 2 ಡಿಸ್ಪ್ಲೇ,
ಎರಡೂ ಡಿಜಿಟಲ್, ಅದು ಬರೀ ಡಿಜಿಟಲ್ ಸಿಗಲ್ಲ ಅಷ್ಟೇ. ಸ್ಕ್ರೀನ್ ಆಕ್ಚುಯಲ್ ಸ್ಕ್ರೀನ್ ಇದು ಸಿಗಲ್ಲ. ಅಂದ್ರೆ AX5 ವೇರಿಯಂಟ್ ನೀವು ತಗೋಬೇಕು. ಸ್ಮಾಲ್ ಸನ್ರೂಫ್ ಸಿಗುತ್ತೆ, ಇಷ್ಟು ಫುಲ್ ಪ್ಯಾರಾನೋಮಿಕ್ ಸನ್ರೂಫ್ ಸಿಗಲ್ಲ, ಬಟ್ ಎಲ್ಲ ಫೀಚರ್ಸ್ ಇರುತ್ತೆ. AX5 ಮ್ಯಾಗ್ವಿಲ್ ಬೇರೆ, ಅದು ಬೇರೆ ಬರುತ್ತೆ. ಟಾಪ್ ಎಂಡ್ ಮಾತ್ರ ಈ ಮ್ಯಾಗ್ವಿಲ್ 3 ಬರುತ್ತೆ ಮ್ಯಾಗಿಲ್ಲ. ಹೌದು, 3 5 ಬರುತ್ತೆ. ಬಟ್ ಇದಕ್ಕೆ ಮ್ಯಾಗ್ವಿಲ್ ಬೇರೆ, ಅದಕ್ಕೆ ಮ್ಯಾಗ್ವಿಲ್ ಬೇರೆ. ಬಟ್ ಅದೆಲ್ಲ ತಗೊಂಡು ನಾವು ಅದನ್ನ ಮಾಡಿಫೈ ಮಾಡ್ಬೋದು. ನಾನು ಅದೇ ಹೇಳಿದ್ದು, ಬೇಸ್ ತಗೊಂಡು ಮಾಡಿಫೈ ಮಾಡು. ಆದ್ರೆ ಅದ್ರಲ್ಲಿ ಒಂದು ಪ್ರಾಬ್ಲಮ್ ಇದೆ. AX5 ವೇರಿಯಂಟ್ ಮೇಲ್ಗಡೆನೆ ನಿನಗೆ ಎಲೆಕ್ಟ್ರಿಕಲ್ ಸ್ಟೇರಿಂಗ್ ಬರೋದು. AX5 ಕೆಳಗಡೆ ತಗೊಂತೆ ಅಂತ ಹೇಳಿದ್ರೆ ನಿಮ್ಗೆ ಎಲೆಕ್ಟ್ರಿಕಲ್ ಸ್ಟೇರಿಂಗ್ ಬರಲ್ಲ. ಇದು ಸಾಫ್ಟ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲ, ಇದು ಸಾಫ್ಟ್ ಆಗಿದೆ. ಅದೇ ನೀನು ಇದು ಎಲೆಕ್ಟ್ರಿಕಲ್ ಸ್ಟೇರಿಂಗ್, ಎಲೆಕ್ಟ್ರಿಕಲ್ ಪ್ಲಸ್ ಹೈಡ್ರಾಲಿಕ್ ಸ್ಟೇರಿಂಗ್. ಇದು ನೀವು ಫುಲ್ ಬೇಸ್ ತಗೊಂಡ್ರೆ ನಾರ್ಮಲ್ ಪವರ್ ಸ್ಟೇರಿಂಗ್ ಸಿಗುತ್ತೆ. ನಂದಿದೆಯಲ್ಲ ಅದು. ನಿನ್ ಕಾರಲ್ಲಿ ಇರ್ತಲ್ಲ, ಅದು ಯೂಸ್ ಇಲ್ಲ. ಯಾಕಂದ್ರೆ ಇದು ಓಡಿಸಿದ ಆಮೇಲೆ ತಿರ್ಗಿ ಅದು ಓಡಿಸಕ್ಕೆ ಮಜಾ ಬರಲ್ಲ ನಿನ್ಗೆ. ಅದಕ್ಕೆ AX5 ಅಂತೂ ಮಿನಿಮಮ್ ತಗೊಳ್ಳೇಬೇಕು. ಏರ್ ಬ್ಯಾಗ್ಸ್ ಅಂತೂ ಸ್ಟ್ಯಾಂಡರ್ಡ್ ಇರುತ್ತೆ. ಎಲ್ಲ ಕಡೆ ಏರ್ ಬ್ಯಾಗ್ ಇದೆ, 1, 2. ಆಮೇಲೆ ಸೈಡ್ ಪಿಲ್ಲರ್ ಏರ್ ಬ್ಯಾಗ್ಸ್ ಅದರಲ್ಲಿ ಯಾವ್ದ್ರಲ್ಲಿ ಇರುತ್ತಲ್ಲ ಅದರಲ್ಲೂ ಇರುತ್ತೆ. ಸ್ಟ್ಯಾಂಡರ್ಡ್ ಅದು ಎಲ್ಲದಲ್ಲೂ ಸ್ಟ್ಯಾಂಡರ್ಡ್ ಮಾಡ್ಬಿಟ್ಟಿದ್ದಾನೆ. ಮುಂದ್ಗಡೆ DRL C ಶೇಪ್ ಒಂದು ಲೈಟ್ ಬರುತ್ತಲ್ಲ, ಅದು ಸ್ಟ್ಯಾಂಡರ್ಡ್. AX5 ಬಂದ್ಬಿಟ್ಟು ಒಂಥರ ವ್ಯಾಲ್ಯೂ ಫಾರ್ ಮನಿ. 21 ಲಕ್ಷ ಆಯ್ತಾ, ನಮ್ಗೆ ಇದು ಒಂದು 25 ಲಕ್ಷ ಸಿಗ್ಬಿಡುತ್ತೆ. ಈ 15 ಲಕ್ಷ ಸಿಗ್ಬಿಡುತ್ತೆ ಬೇಸಿಕ್. ಹೌದು, 1 ಲಕ್ಷ ಖರ್ಚು ಮಾಡ್ಬೋದು ಸಾಕು, ಈ ಡಿಸ್ಪ್ಲೇ ಎಲ್ಲ ಮಾಡ್ಕೊಳ್ಳೋದು. ಅದೇ ಎಲೆಕ್ಟ್ರಿಕಲ್ ಸ್ಟೇರಿಂಗ್ ಸಿಗಲ್ಲ. ಬೇಡ ಅಂದ್ರೆ ನೀನ್ ತಗೋಬಹುದು. ಬೆಸ್ಟ್ ಅಲ್ಲ? ಬೆಸ್ಟ್. ಬೇಡ ಅಂದ್ರೆ ತಗೋಬಹುದು. ಫ್ರೆಂಡ್ಸ್ ಮಧ್ಯದಲ್ಲಿ ಡಿಸ್ಕಷನ್ ಕಂಪ್ಲೀಟ್ ಆಗಲ್ಲ, ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಬಟ್ ನಾವು ರೀಚ್ ಆಗಬೇಕಾದ್ರೆ ಡೆಸ್ಟಿನೇಷನ್ ರೀಚ್ ಆದ್ವಿ. ಮಾತಾಡ್ತಾ ನಮ್ಮ ಊರಿಗೆ ಬಂದ್ವಿ. ಬಟ್ ಫೈನಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ರೋಡ್ ಪ್ರೆಸೆನ್ಸ್ ಮತ್ತು ಕಾರ್ ಕೊಡೋ ವೈಬ್ ಅದು ಡಿಫ್ರೆಂಟ್ ಲೆವೆಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಷ್ಟೇ.